ಹಿರಿಯ ನಾಗರಿಕ ದಿನಾಚರಣೆ 2025 ಕಡಪಟ್ಟಿ ಗ್ರಾಮದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಪಟ್ಟಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಸಮುದಾಯ ಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟ, ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ, ನ್ಯಾಯವಾದಿಗಳ ಸಂಘ ಜಮಖಂಡಿ, ತಾಲೂಕು ಪಂಚಾಯತ್ ಜಮಖಂಡಿ, ತಾಲೂಕು ನಿವೃತ್ತ ನೌಕರರ ಸಂಘ ಜಮಖಂಡಿ, ಎಕ್ಸ್ ಆರ್ಮಿ ನೌಕರರ ಸಂಘ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಎಚ್.ಎಂ. ಶೆಟ್ಟರ್, ತಾಲೂಕು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಜಮಖಂಡಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರಾಸ್ತಾವಿಕ ಮಾತನಾಡಿ ಸಸಿಗೆ ನೀರೆರೆಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿರುವ ಗೌರವಾನ್ವಿತ ಶ್ರೀ ಅರ್ಷದ್ ಎ ಅನ್ಸಾರಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಕಾರ್ಯದರ್ಶಿ, ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ. ಮುಖ್ಯ ಅತಿಥಿಗಳಾದಂತಹ ಗೌರವಾನ್ವಿತ ಶ್ರೀ ರಾಜಶೇಖರ್ ಎಸ್ ಹರಸೂರು, ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರು ಜಮಖಂಡಿ ಇವರು ಕಾನೂನು ಜಾಗೃತ ಬಗ್ಗೆ ಹಲವಾರು ವಿಷಯವನ್ನು ತಿಳಿಸಿಕೊಟ್ಟರು. ಉಪನ್ಯಾಸಕರಾಗಿ ಆಗಮಿಸಿದ ಎಲ್ ಸವದಿ, ನ್ಯಾಯವಾದಿಗಳ ಸಂಘ ಜಮಖಂಡಿ ಇವರು ಹಿರಿಯ ನಾಗರಿಕರ ಕಾನೂನಿನ ಬಗ್ಗೆ ಹಲವಾರು ವಿಷಯವನ್ನು ತಿಳಿಸಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಚ್.ಎಂ. ಶೆಟ್ಟರ್, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಜಮಖಂಡಿ. ಇವತ್ತಿನ ದಿನ ಕಡಪಟ್ಟಿ ಲಕ್ಷ್ಮೀದೇವಿ ಸಮುದಾಯ ಭವನದಲ್ಲಿ ಜಮಖಂಡಿ ತಾಲೂಕಾ ಕಾನೂನು ಸೇವಾ ಪ್ರಾಧಿಕಾರ, ನಿವೃತ್ತ ನೌಕರರ ಸಂಘ ಹಾಗೂ ಮಾಜಿ ಸೈನಿಕರ ಸಂಘ ಮತ್ತು ಕಡಪಟ್ಟಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಾನೂನು ಸೇವಾ ಸಮಿತಿ ವತಿಯಿಂದ ಕಾನೂನು ಸೇವಾ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಬಗ್ಗೆ ಕಾರ್ಯಕ್ರಮ ಜರುಗಿತು. ಕಾನೂನು ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಬಹಳ ಒಳ್ಳೆಯದು. ಆರ್ಥಿಕ ಸ್ಥಿತಿಯಿಂದ ಹಿಂದೆ ಉಳಿದವರಿಗೆ ಕೂಡ ಉಚಿತ ಕಾನೂನು ನೆರವು ತಿಳಿಸಿಕೊಡಲಾಯಿತು. ಜಮಖಂಡಿ ತಾಲೂಕಾ ಕಾನೂನು ಸಮಿತಿ ಅಧ್ಯಕ್ಷರಾದಂತಹ ಗೌರವಾನ್ವಿತ ಚಂದ್ರಶೇಖರ್ ಎಸ್ ಹರಸೂರು ಅವರು ಮತ್ತು ಸವದಿ ಅವರು ಕಾನೂನು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದರು. ಮಾಜಿ ಸೈನಿಕರು ತಮ್ಮ ಸಮಸ್ಯೆಗಳನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟರು. ನ್ಯಾಯಾಧೀಶರು ಅವರಿಗೆ ಯೋಗ್ಯವಾದ ಸಲಹೆ ನೀಡಿದರು. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ಎಂದು ಹೇಳಿದ ಎಚ್.ಎಂ. ಶೆಟ್ಟರ್. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಜಮಖಂಡಿ. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ನಾಗರಿಕರಿಗೆ ಅಂದರೆ ಹಿರಿಯ ನಾಗರಿಕರಿಗೆ ಇವು ಹಕ್ಕುಗಳು ಒಂದು ರೀತಿ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳಾಗಿವೆ ಅಂತ ಹೇಳ್ಬೋದು. ಹಿರಿಯ ನಾಗರಿಕರ ಹಕ್ಕುಗಳು ಕೂಡ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಅದೇ ರೀತಿ ಅಂತಾರಾಷ್ಟ್ರೀಯ ವೃದ್ಧರ ದಿನಾಚರಣೆಯನ್ನು ಅಕ್ಟೋಬರ್ 1ರಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಅಕ್ಟೋಬರ್ 1ರಂದು ಅಂತಾರಾಷ್ಟ್ರೀಯ ವೃದ್ಧರ ಅನಕ್ಷರತೆ ಮತ್ತು ಅಜಾಗೃತೆಯ ಕೊರತೆಯಿಂದಾಗಿ ವೃದ್ಧರ ಮಾನವ ಹಕ್ಕುಗಳ ಬಗ್ಗೆ ಎಚ್ಚರದಿಂದಿಲ್ಲ ಅಂತ ನಾವು ಹೇಳ್ಬೋದು. ನಮ್ಮ ಹಿರಿಯರಾಗಿರ್ಬೋದು, ನಮ್ಮ ಹಿಂದಿನ ಹಿರಿಯರಿಗೆ ಸ್ವಲ್ಪ ಅನಕ್ಷರತೆಯ ಕೊರತೆ ಇತ್ತು. ಆದ್ದರಿಂದ ಅವರಿಗೆ ನಮ್ಮ ಹಕ್ಕುಗಳ ಬಗ್ಗೆ ಅವುಗಳ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳ್ಬೋದಿಲ್ಲ. ಅಂದರೆ ಅವುಗಳ ಬಗ್ಗೆ ಎಚ್ಚರಿಕೆ ಇಲ್ಲ ಅವರಿಗೆ. ಅವುಗಳನ್ನು ನಾವು ತಿಳಿಸುವುದು ಅಷ್ಟೇ ವಿಶೇಷವಾಗಿದೆ ಅಂತಲೂ ಹೇಳ್ಬೋದು. ಅದೇ ರೀತಿ ಹಿರಿಯ ನಾಗರಿಕರ ಆತ್ಮಗೌರವ ಮತ್ತು ಅವರು ಶಾಂತಿಯಿಂದ ಬದುಕಬೇಕಂತ ಹೇಳಿ ನಮ್ಮ ಸರ್ಕಾರವು ಏನು ಮಾಡುತ್ತೆ, ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ 2007 ಜಾರಿಗೆಯನ್ನು ತರ್ಬೇಕಂತ ಹೇಳ್ಬೋದು. ನಾವು ಇದರಲ್ಲಿ ಏನು ಹೇಳ್ತೈತಿ ಅಂತಂದ್ರೆ, ಮಕ್ಕಳಂದ್ರೆ ಯಾರಂದ್ರಪ್ಪ ಅಂದ್ರೆ ಮಗು ಆಗಿರ್ಬೋದು, ತಾವು ಸಾಕಿರುವ ಮಕ್ಕಳಾಗಿರ್ಬೋದು, ಮಕ್ಕಳು ಆಗಿರ್ಬೋದು, ಹೆಣ್ಮಗು ಆಗಿರ್ಬೋದು, ಗಂಡು ಮಗು ಆಗಿರಬಹುದು, ಮೊಮ್ಮಕ್ಕಳು ಆಗ್ಬೋದು, ಮೊಮ್ಮಗನೂ ಆಗ್ಬೋದು. ಈ ಒಂದು ಭಾವ ಏನಿದೆ ಅಲ್ಲ, ಈ ಭಾವ ನಮ್ಮ ತಂದೆ ತಾಯಿಗೂ ಅವರ ಮುಪ್ಪಿನ ಕಾಲದಲ್ಲಿ ಇರಬೇಕು. ಅವರಿಗೂ ಅನಿಸ್ಬೇಕು ಇದು ನನ್ನ ಮನೆ ಅಂತ, ಇದು ನನ್ನ ಮಗನ ಮನೆ, ನನ್ನ ಸೊಸೆ ಮನೆಯಲ್ಲಿ ನಾನು ಇದ್ದೀನಿ ಅಂತ ಅವ್ರಿಗೆ ಯಾವತ್ತೂ ಆ ಭಾವ ಬರಬಾರ್ದು. ಬಟ್ ಈಗಿನ ಸಮಾಜದಲ್ಲಿ ಬಹಳ ಮಾಡಲಿಕ್ಕೆ ಸಾಕಷ್ಟು ಕಷ್ಟಪಟ್ಟು ಒಂದು ಮುಪ್ಪಿನ ವಯಸ್ಸಿಗೆ ಆ ಮುಪ್ಪಿನ ವಯಸ್ಸಿಗೆ ಬಂದಾಗ ಅವರು ಸಾಕಷ್ಟು ಒಂದು ಸಮಸ್ಯೆಗಳನ್ನ ಎದುರಿಸ್ತಾರೆ. ಮೊದಲದಾಗಿ ಹೇಳಬೇಕಂದ್ರೆ ಒಂದು ಆರ್ಥಿಕ ಸಮಸ್ಯೆ ಆಗಿದ್ದೀವಿ. ಆರ್ಥಿಕ ಸಮಸ್ಯೆ ಅಂತಂದರೆ ಆರ್ಥಿಕ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ನಮ್ಮ ಘನ ಸರ್ಕಾರ ಸಾಕಷ್ಟು ಒಂದು ಎಚ್.ಎಂ. ಶೆಟ್ಟರ್, ಜಮಖಂಡಿ ತಾಲೂಕಾ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ. ಇವತ್ತಿನ ದಿವಸ ಕಡಪಟ್ಟಿಯ ಲಕ್ಷ್ಮೀದೇವಿಯ ಸಮುದಾಯ ಭವನದೊಳಗೆ
ಜಮಖಂಡಿ ತಾಲೂಕಾ ಕಾನೂನು ಸೇವಾ ಪ್ರಾಧಿಕಾರ, ನಿವೃತ್ತ ನೌಕರ ಸಂಘ ಹಾಗೂ ಮಾಜಿ ಸೈನಿಕರ ಸಂಘ, ಕಡಪಟ್ಟಿಯ ಈ ಗ್ರಾಮ ಪಂಚಾಯಿತಿಯ ವತಿಯಿಂದ ಈ ಕಾನೂನು ಸೇವಾ ಸಮಿತಿಯ ಕಾರ್ಯಗಳ ಬಗ್ಗೆ ಹಿರಿಯ ನಾಗರಿಕರ ಒಂದು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಬಗ್ಗೆ ಇಲ್ಲಿ ಕಾರ್ಯಕ್ರಮ ನೀಡಿದ್ದು. ಆಮೇಲೆ ಸಾಕಷ್ಟು ಜನ ಇಲ್ಲಿ ಕೂಡಿದ್ರು. ಅದರಾಗ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಇತ್ತು. ಕಾನೂನು ಪ್ರತಿಯೊಬ್ಬ ನಾಗರಿಕರಿಗೆ, ಇದು ಹಿರಿಯ ನಾಗರಿಕರಿಗೆ ಭಾಳ ಒಳ್ಳೆಯ ಕಾರ್ಯವನ್ನು ಮಾಡಬೇಕು. ಕಾನೂನು ಅದು ಇದೈತಿ. ಆಮೇಲೆ ಆರ್ಥಿಕ ಸ್ಥಿತಿಯಿಂದ ಹಿಂದುಳಿದವ್ರಿಗೆ ಕೂಡ ಉಚಿತ ಕಾನೂನು ನೆರವು ಸಿಗುತ್ತಾ ಅವರಿಗೆ ಇದು ಮಾಡಿದರು. ಆಮೇಲೆ ನಮ್ಮ ಜಮಖಂಡಿ ತಾಲೂಕಾ ಕಾನೂನು ಸಮಿತಿಯ ಅಧ್ಯಕ್ಷರಾದಂಥ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಚಂದ್ರಶೇಖರ್ ಹರೂರವರು, ಆಮೇಲೆ ಕಾರ್ಯದರ್ಶಿಗಳು, ಆಮೇಲೆ ಒಬ್ಬರು ಸೌದಿ ಅಂತಕ್ಕಂಥವರು ಈ ಕಾನೂನು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದರು. ಆಮೇಲೆ ನಿವೃತ್ತ ನೌಕರ ಸಂಘದ ಸದಸ್ಯರು, ಅದಕ್ಕಿಂತ ಈ ಮಾಜಿ ಸೈನಿಕರು ತಮ್ಮ ಸಮಸ್ಯೆಗಳನ್ನು ನ್ಯಾಯಾಧೀಶರ ಮುಂದೆ ಹೇಳಿದರು. ಆ ನ್ಯಾಯಾಧೀಶರು ಅವರಿಗೆ ಯೋಗ್ಯ ಸಲಹೆಯನ್ನು ನೀಡಿದರು. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಂತ ತಿಳ್ಕೊಂಡು ನಾ ಹೇಳ್ತೀನಿ.